ಹರೇ ಓಂ. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ನಾವು ಕೆಲವು ಸಲ ವಾದ ವಿವಾದ ಬಹಳ ಮಾಡ್ತಾ ಇರ್ತೀವಿ. ಅನಾವಶ್ಯಕ ವಾದ ವಿವಾದ, ಆ ಸಬ್ಜೆಕ್ಟ್ ನಾಲೆಜ್ ಇಲ್ಲದವ್ರ ಜೊತೆಗೆ ವಾದ ವಿವಾದ, ಆ ವಿಷಯ ಏನೂ ಗೊತ್ತಿಲ್ಲ ಜೀರೋ ನಾಲೆಜ್ ಇರೋರ ಜೊತೆಗೆ ವಾದ ವಿವಾದ, ರಾಜಕಾರಣಿಗಳ ವಿಷಯವಾಗಿ ಯಾರ ಜೊತೆಗೆ ವಾದ ವಿವಾದ. ಇದೆಲ್ಲ ಮನುಷ್ಯನ ದೊಡ್ಡ ಮನುಷ್ಯರ ಲಕ್ಷಣ ಅಲ್ಲ. ಅನಾವಶ್ಯಕ ವಾದ ಮಾಡಬಾರ್ದು. ಅವನ ಯೋಗ್ಯತೆ ತಿಳಿದ ಮೇಲೆ ಬಿಟ್ಬಿಡ್ಬೇಕು. ನೀವು ಪಂಡಿತರ ಜೊತೆಗೆ ವಾದ ಮಾಡಿದ್ರೆ ಪರವಾಗಿಲ್ಲ. ಈ ಅನೇಕ ಹುಚ್ಚರು ಇರ್ತಾರೆ ಮಾತಾಡೋಕೆ, ಬಸ್ ಸ್ಟ್ಯಾಂಡ್ದಾಗೋ ಎಲ್ಲೋ ಕೂತಲ್ಲಿ ಏನೇನೋ ಜಗಳ ತಗೊಂಡು ಬಿಡ್ತಾರೆ ವಾದ ವಿವಾದದಲ್ಲಿ. ಆ ರೀತಿ ಆಗಲಾರ್ದಂಗೆ ಅದಕ್ಕೊಂದು ಕಥೆ ಅದು. ಒಮ್ಮೆ ಹುಲಿ ಹೊರಗೆ ಬಂತು, ಸೂರ್ಯೋದಯ ಆಗಿತ್ತು, ಗುಹಾಲಿಂದ ಹೊರಗೆ ಬಂದು ನೋಡಿತು, ಎಲ್ಲ ಸೂರ್ಯೋದಯ ಆಗ್ಯದ, ಎಲ್ಲ ಚೆನ್ನಾಗ್ಯದ. ಅಜ್ಗಡ್ಲಿಂತ ಒಂದು ಕತ್ತಿ ಬಂದು ಹುಲಿಗೆ, ನಮಸ್ಕಾರ ಹುಲಿರಾಯ, ನೋಡು ಈ ಕೆಂಪನ ಹುಲ್ಲು ಎಷ್ಟು ಆನಂದವಾಗಿ ನಾ ತಿಂತಾ ಇದ್ದೀನಿ, ಹುಲ್ಲು ನೋಡು ಎಷ್ಟು ಕೆಂಪಾಗಿ ಚೆನ್ನಾಗಿ ಬೆಳೆದು ನಿಂತದ. ಕತ್ತಿ ಹೇಳ್ತು, ಹುಲಿ ಹೇಳ್ತು, ಹುಲ್ಲು ಕೆಂಪಗಿರೋದಿಲ್ಲ, ಹಸಿರಾಗಿರ್ತದ. ಕತ್ತಿ ಅಂತೂ ಇಲ್ಲೇ ಇಲ್ಲ, ಹುಲಿರಾಯ ನೋಡು ಕೆಂಪಗದ, ಇಲ್ಲಿ ಕಾಣಿಸ್ಲಿಕ್ಕತ್ತದ, ಅಲ್ಲಿ ನೋಡು ಇಲ್ಲಿ ನೋಡು ಅಂತೇಳಿ ಕರ್ಕೊಂಡೋಯ್ತು. ಸಾಯಂಕಾಲದವರೆಗೆ ಎಲ್ಲೆಲ್ಲಿ ಹುಲ್ಲು ಕಾಣಿಸ್ತದೋ ಅಲ್ಲೆಲ್ಲ ಕತ್ತಿ ಹುಲ್ಲು ಕೆಂಪಗದ ಅಂಥೇಳಿ, ಹುಲಿ ಏನಪ್ಪ ಅಂದ್ರೆ ಹಸಿರದ ಅಂಥೇಳಿ ಆ ಗುಡ್ಡು ಸುತ್ತ ತಿರುಗಿತು, ಆ ಸರೋವರ ಸುತ್ತ ತಿರುಗಿತು. ಎಲ್ಲಿ ಹುಲ್ಲು ಕಾಣಿಸ್ತಲ್ಲಿ ಕತ್ತಿ ಅನ್ಬೇಕು, ಇದು ಹುಲ್ಲು ಕೆಂಪಗದ. ಇದು ಹುಲಿ ಅನ್ಬೇಕು, ಇಲ್ಲ ಇದು ಹಸಿರು ಇರ್ತದೆ, ಹುಲ್ಲು ಕೆಂಪಿಗೆ ಹೆಂಗಿರ್ತದೆ. ಸಾಯಂಕಾಲ ಆಯಿತು, ಊಟ ಇಲ್ಲ, ನೀರಡಿಕೆ ಆಯಿತು. ನಡಿ ಸಿಂಹರಾಜನ ಹತ್ರ ಹೋಗೋಣ, ನಿರ್ಣಯ ಆಗೇಬೇಕು ಇವತ್ತು. ಇಷ್ಟು ವಾದ ಆಗ್ಯದ ಅಂದ್ರೆ ಬಿಡೋದಿಲ್ಲ. ಇಬ್ಬರು ಹೋದ್ರು ಸಿಂಹರಾಜನ ಹತ್ರ. ಸಿಂಹರಾಜ, ಈ ಕತ್ತಿ ಬುದ್ಧಿ ಇಲ್ಲ, ನೋಡು ಹುಲಿ ಇದು ಹುಲ್ಲಿನ ಕೆಂಪದ ಅಂತದ, ಹುಲ್ಲು ಹಸಿರು ಇರ್ತದಲ್ಲ. ನಾ ಎಲ್ಲ ಕಡೆ ತಿರುಗಿದೆವು, ಗುಡ್ಡ ಸುತ್ತ ತೋರಿದೆವು, ಅಲ್ಲಿ ಸರೋವರ ಎಲ್ಲಿ ನೋಡಿದ್ರು ಸಹಿತ ಇದು ಕತ್ತಿ ಏನಪ್ಪ ಅಂದ್ರೆ ಹುಲ್ಲು ಕೆಂಪಗೆ ಅಂತದ. ಹುಲ್ಲು ಕೆಂಪಿಗೆ ಹೆಂಗಿರ್ತದ, ಹಸಿರು ಇರ್ತದಲ್ಲ, ನೀವೇ ನ್ಯಾಯ ಹೇಳ್ರಿ. ಆವಾಗ ಸಿಂಹ ಹೇಳಿತು, ಇಲ್ಲ ಕತ್ತಿ ಹೇಳೋದೇ ಕರೆಕ್ಟ್ ಅದ, ಹುಲ್ಲು ಕೆಂಪಿಗೆ ಇರ್ತದ, ಹುಲ್ಲು ಹಸಿರು ಹೆಂಗಿರ್ತದ, ಯಾರು ನಿನಗೆ ಹೇಳಿದವರು? ನಾನು ನೋಡ್ತೀನಿ ಹುಲ್ಲು ಕೆಂಪಿಗೆ ಇರ್ತದ. ಬಹಳ ಆಶ್ಚರ್ಯ ಹುಲಿಗೆ, ಏನು ಬಂತಿದ್ದು ರಾಜ, ನೀವು ಹಿಂಗೆ ಮಾಡಿದ್ರೆ ಹೆಂಗೆ ಅಂತೇಳಿ. ಅವಾಗ ಕತ್ತಿ ಭಾಳ ಸಂತೋಷ, ಹೆಗರ್ತಾ ಹೋಗ್ತದೆ, ನಾನು ಗೆದ್ದೆ ಅಂತೇಳಿ. ಆವಾಗ ಸಿಂಹಗ ಹುಲಿ ಕೇಳ್ತದ, ಹುಲ್ಲು ಹಸಿರು ಇರ್ತಲ್ಲ ರಾಜ, ನೀವು ಕೆಂಪಗೆ ಅಂತ ಹೇಳಿದ್ರಿ, ಕತ್ತಿಗಂದ್ರೆ ಬುದ್ಧಿಲ್ಲ, ತಾವು ಮಹಾನ್ ಭಾವರು, ನೀವು ಸದ್ಯ ಹಿಂಗಂದ್ರೆ ಹೆಂಗ? ಅವಾಗ ಸಿಂಹ ಹೇಳ್ತದ, ನೀನು ಈ ಗುಡ್ಡಕ್ಕೆ 3 ಸುತ್ತ ಹಾಕಿ ಬಾ, ನಿನಗೆ ಉತ್ತರ ಕೊಡ್ತೀನಿ. ಬೆಳಗ್ಗೆ ನಡೆದು ಊಟ ಇಲ್ಲ, ನೀರು ಕುಡ್ದಿಲ್ಲ, ನಾನು ಭಾಳ ನಿತ್ರಾಣಾಗಿದ್ದೀನಿ ರಾಜ, ನನ್ನ ಕೈಲಿ ಆಗೋದಿಲ್ಲ. ಇಲ್ಲ ನಿನಗಿದು ಶಿಕ್ಷಾ, ಹೋಗಿ ಬಾ, ಅವಾಗೆ ಉತ್ತರ ಕೊಡ್ತೀನಿ. ಸರಿ ಏನು ರಾಜ ಆಜ್ಞೆ ಅಂತೇಳಿ ಹೋಗಿ ಆ ಗುಡ್ಡು ಸುತ್ತ ತಿರುಗಿ ಬರ್ತದೆ 3 ಸುತ್ತು. ಹೇಳ್ರಿ ಯಾಕೆ ತಾವು ಹಿಂಗಂದ್ರೆ? ಇಲ್ಲ, ಹುಲ್ಲು ಹಸಿರು ಇದ್ದಂತ ನನಗೂ ಗುರ್ತದ, ನಿನಗೂ ಗುರ್ತದ. ಹೋಗಿ ಆ ಕತ್ತಿ ಜೊತೆ ವಾದಕ್ಕೆ ನಿಂತಿದಿ, ಅದಕ್ಕೆ ಮೊದಲೇ ಬುದ್ಧಿ ಇಲ್ಲ. ಆ ಮೂರ್ಖ ಕತ್ತಿ ಜೊತೆ ವಾದ ಮಾಡ್ತಿದ್ದಿ, ನೀನು ತಿಳುವಳಿಕೆ ಮನುಷ್ಯ, ನಿನಗೆ ಸ್ವಲ್ಪನ ಜ್ಞಾನ ಅದ ಇಲ್ಲ. ಅವಾಗ ಆಶ್ಚರ್ಯ, ಅದಕ್ಕೆ ಕರೆಕ್ಟ್ ಅನಿಸ್ತು. ಸುಮ್ಮನೆ ವೃಥಾ ಸಾಯಂಕಾಲದವರೆಗೆ ತಿರುಗಿ ಆ ಹುಲ್ಲು ಅವಾಗೆ ಕೆಂಪಂದ್ರೆ ಹೌದು, ಕೆಂಪಂದ್ರೆ ಕತ್ತಿ ಹಚ್ಕೊಂಡು ಹೋಗ್ತಿತ್ತು, ನನ್ನ ಕೆಲಸಕ್ಕೆ ನಾನು ಇರ್ತಿದ್ದೆ, ಇದೇನು ಬಂತಪ್ಪ ಅಂಥೇಳಿ. ಕಾರಣ ವಾದ ವಿವಾದಗಳು ಜಾಸ್ತಿ ಮಾಡಬಾರ್ದು. ನೀವು ಅದಕ್ಕೆ ಜೀವಂತ ಉದಾಹರಣೆ ಅಂದರೆ ನರೇಂದ್ರ ಮೋದಿ ಅವರಿಗೆ ಅಲ್ಲಿ ಒಂದು ರಾಜಸ್ಥಾನದ ಒಂದು ಸಭೆಯಲ್ಲಿ ಒಬ್ಬ MP ಕೇಳಿದರು, ಪ್ರಧಾನಮಂತ್ರಿಗಳೇ ನಿಮ್ಮನ್ನು ಹೀನಾಯವಾಗಿ ಬೈತಾರ, ಏನೇನೋ ಬೈತಾರ, ಅಶ್ಲೀಷಗಳು ಬೈತಾರ, ನಮಗೆ ರಕ್ತ ಕುದೀತದ, ಮೈ ರೋಮಾಂಚನ ಆಗ್ತದ, ನಾವು ಏನು ಮಾಡ್ಬೇಕು ನಮಗೆ ಹೇಳ್ರಿ, ನಮಗೆ ತಡ್ಕೊಂಬೋದಾಗೋದಿಲ್ಲ. ಅವಾಗ MP ಕೇಳಿದ ಪ್ರಶ್ನೆಗೆ ಮೋದಿ ಅವ್ರು ಮತ್ತೆ ಮಾತಾಡ್ತಾ ನಗುತ್ತಾ ಹೇಳಿದರು, ಏನೂ ಮಾಡಬೇಡ್ರಪ್ಪ, ನೀವು ಯಾಕಷ್ಟು ಟೆನ್ಷನ್ ತಗೊಳ್ತೀರಿ? ಆ ವ್ಯಕ್ತಿ ನನಗೆ ಸಾಯಂಕಾಲದವರೆಗೆ ಬೈದು, ನನ್ನ ಹೀನಾಯವಾಗಿ ಬೈದು, ನನಗೆ ಏನೇನು ಬೈಬೇಕು ಅವೆಲ್ಲ ಬೈದು ಪಾಪ ಮನೆಗೆ ಹೋಗಿ ಹೆಂಡರು ಮಕ್ಕಳ ಜೊತೆ ಕೂತು ಊಟ ಮಾಡಿ ಆರಾಮ್ ಮಲ್ಕೋತಾನ, ನಿದ್ದೆ ಬರ್ತಾವನಿಗೆ. ನನಗೆ ಬೈಲಿಲ್ಲ ಅಂದ್ರೆ ಅವ್ನಿಗೆ ನಿದ್ದೆ ಬರೋದಿಲ್ಲ. ಕಾರಣ ಸಾಯಂಕಾಲದವರೆಗೆ ನನ್ನ ಬೈದು ಮನೆಗೆ ಹೋಗಿ ಹೆಂಡ್ರ ಮಕ್ಕಳ ಜೊತೆ ಊಟ ಮಾಡಿ ಆರಾಮ್ ಮಲ್ಕೋತಾನಲ್ಲ, ನಾನು ಅದಕ್ಕಾದ್ರೂ ಕೆಲ್ಸಕ್ಕೆ ಬರ್ತೀನಿ. ಕಾರಣ ನೀವು ಯಾರಿಗೂ ಬೈಬೇಡ್ರಿ, ಏನೂ ಅನ್ಬೇಡ್ರಿ, ಅಥವಾ ನಾನೊಂದು ಉಪಯೋಗ ಬರ್ಲಿಕ್ಕತ್ತೀನಿ, ಇಷ್ಟು ಮಂದಿ ಬೈಗಳು, ನಾನು ಇಲ್ಲಂದ್ರೆ ಯಾರಿಗೆ ಬೈಬೇಕು, ಅವ್ರು ಬೈಲಿ ಏನು ಪರವಾಗಿಲ್ಲ ಅಂಥೇಳಿ ಹೇಳಿದರು ನರೇಂದ್ರ ಮೋದಿ ಅವರು. ನೋಡ್ರಿ ಎಂಥ ಒಂದು ಗುಣ. ಅದಕ್ಕೆ ನೆಗ್ಲಿಜೆನ್ಸ್ ಈಸ್ ಪನಿಷ್ಮೆಂಟ್. ಅಹಂಕಾರಿಗೆ ಉದಾಸೀನ ಮದ್ದು. ಅಹಂಕಾರಿ ಜನರಿಗೆ ಏನು ಮಾಡಬೇಕು, ಉದಾಸೀನವಾಗಿ ಇರಬೇಕು. ಅವ್ರು ತಾವೇ ಆಟೋಮೆಟಿಕ್ ಸೀದಾ ಆಗಿಬಿಡ್ತಾರೆ, ನಾವೇನೂ ಮಾಡೋದು ಬೇಕಾಗಿಲ್ಲ. ಕಾರಣ ಅನೇಕ ವಿಷಯಗಳು ದಿನನಿತ್ಯ ಜೀವನದಲ್ಲಿ, ಸಂಸಾರದಲ್ಲಿ, ಬಂಧು ಮಿತ್ರರಲ್ಲಿ, ಹೊರಗೆ ಸಮಾಜದಲ್ಲಿ, ರಾಜಕೀಯ ಕ್ಷೇತ್ರದಲ್ಲಿ ಎಲ್ಲ ಕಡೆ ನಮಗಿಂತ ಎದುರಾಗ್ತಿರ್ತಾವೆ. ಪ್ರತಿಯೊಬ್ಬ ಮನುಷ್ಯ ಉತ್ತರ ಕೊಟ್ಕೋತ ಹೋಗಬಾರ್ದು. पंडित पंडित मिले तो बात करे,
ಗದೆ ಗದೆ ಮಿಲೇದು ಲಾತ್ ಕರೆ. ಪಂಡಿತರು ಕಲ್ತ್ರೆ ಎರಡು ಮಾತಾಗ್ತಾವ, ಕತ್ತಿಗಳು ಕಲ್ತ್ರೆ ಎರಡು ವಜಿಗಳಾಗ್ತಾವ, ಏನೂ ಆಗೋದಿಲ್ಲ ಬೇರೆ. ಅದಕ್ಕೆ ನೀವು ಕತ್ತಿಗಳಾಗಬೇಡ್ರಿ, ಪಂಡಿತರಾಗ್ರಿ. ಚಂದನ ಗಿಡದ ಜೊತೆಗೆ ತಿಕ್ಕಾಡಿದ್ರೆ ನಿಮ್ಮ ಕೈಗೆ ಸ್ವಲ್ಪ ಚಂದನ ವಾಸನೆ ಹತ್ತದ. ಬಾರಿ ಬೇಲಿ ಜೊತೆ ಮುದ್ದಾಡಿದ್ರೆ ಅಂದ್ರೆ ನಿಮ್ದು ಪಂಚ ಹರಿದು ಹೋಗ್ತದೆ. ಕಾರಣ ನಾವು ಬಾರಿ ಬೇಲಿ ಜೊತೆಗೆ ಮುದ್ದುಕೊಳ್ಳಿಕ್ಕೆ ಹೋಗ್ಬಾರ್ದು. ಚಂದನ ಜೊತೆಗೆ ಜಗಳ ಆಡಿದ್ರು ಪರವಾಗಿಲ್ಲ. ಅಂದ್ರೆ ಬುದ್ಧಿವಂತರು, ಜ್ಞಾನಿಗಳು, ತಿಳಿದವರು ಇದ್ದವ್ರ ಜೊತೆಗೆ ಸಲಿಗಿಲಿಂತ ಆತ್ಮೀಯವಾಗಿ, ಅದರಲ್ಲಿ ಕೂಡ ಬೇರೆ ಅರ್ಥದಲ್ಲಿಂತಲ್ಲ, ಆತ್ಮೀಯವಾಗಿ ಅವರಲ್ಲಿ ವಾದ ವಿವಾದ ಮಾಡಿದಾಗ ನಮಗೂ ಸ್ವಲ್ಪ ಜ್ಞಾನಾರ್ಜನೆ ಆಗ್ತದೆ. ಅದಕ್ಕೋಸ್ಕರ ಅಂಥವ್ರ ಜೊತೆಗೆ ನಾವು ವಾದ ವಿವಾದದಲ್ಲಿ ಇರಬೇಕು ಅಂತ ಹೇಳ್ತಕ್ಕಂಥ ತಾತ್ಪರ್ಯ. ನಾವು ಇದನ್ನು ಸಮಾಜದಲ್ಲಿ ಪ್ರತಿನಿತ್ಯ ಜ್ಞಾಪಕ ಇಟ್ಕೊಳ್ಬೇಕು. ಭಾರತ್ ಮಾತಾ ಕಿ ಜೈ. ಎಲ್ಲರಿಗೆ ತಲೆಬಾಗಿ ನಮಸ್ಕರಿಸುತ್ತಿದ್ದೇನೆ. ನನ್ನ ಹೆಸರು ಅಮರ್ ದೀಕ್ಷಿತ್ ಕೃಷ್ಣ. ನನ್ನ ಸೆಲ್ ನಂಬರ್ 9448757587.